ಸಣ್ಣ ಮನೆಗಳೇ ಇರಲಿ, ಅಪಾರ್ಟ್ಮೆಂಟೇ ಆಗಲಿ, ನೆರೆಹೊರೆಯವರು ಸರಿ ಇರಬೇಕು. ಅಕ್ಕಪಕ್ಕದವರು ಸರಿ ಇಲ್ದಿದ್ರೆ ನೆಮ್ಮದಿಯೇ ನಾಶವಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಈ ಸ್ಟೋರಿ. ಎಲ್ಲ ಇವಳ ಅದೆಷ್ಟು ಧಿಮಾಕಿರ್ಬೇಕು ನೋಡಿ, ಅದೆಂತಹ ದುಷ್ಟತನ ನೋಡಿ. ರಂಗೋಲಿ ಅಳಿಸಿ ಹಾಕೊಂಡು ಹೋಗ್ತಾಳೆ, ಸ್ಲಿಪ್ಪರ್ ಸ್ಟ್ಯಾಂಡ್ ಅನ್ನ ಕೆಳಗ್ ಬೀಳಿಸಿ ಹೋಗ್ತಾಳೆ. ಬರೀ ಒಂದ್ಸಲವಲ್ಲ, ಮನೆ ಮುಂದೆ ಹೋದಾಗ್ಲೆಲ್ಲ ಬರೀ ಎಂಥದ್ದೇ ಕೆಲಸ. ಇವಳು ಕೊಡೋ ಟಾರ್ಚರ್ಗೆ ಈ ಮನೆಯವರು ಆಡದೇ ಇರುವ ಮಾತುಗಳೇ ಇಲ್ಲ. ಮನವಿ ಮಾಡಿದ್ರೂ ಬದಲಾಗ್ಲಿಲ್ಲ, ಬೈದ್ರೂ ಬುದ್ಧಿ ಬಿಡ್ಲಿಲ್ಲ. ಪಕ್ಕದ ಮನೆಯ ಈ ಮಹಿಳೆ ಕೊಡ್ತಿರುವ ಕಿರುಕುಳಕ್ಕೆ ಇವರು ಅಕ್ಷರಶಃ ಹೈರಾಣಾಗಿದ್ದಾರೆ. ಕಿರಿಕ್ ಲೇಡಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಚಪ್ಪಲಿ ಸ್ಟ್ಯಾಂಡ್ ಬೀಳಿಸ್ತಾಳೆ, ರಂಗೋಲಿ ಅಳಿಸಿ ಹೋಗ್ತಾಳೆ. ಪಕ್ಕದ ಮನೆಯ ಕಿರಿಕ್ ಲೇಡಿ ಕಾಟ, ಮನೆಯವರ ನೆಮ್ಮದಿ ನಾಶ. ಕೋಡಿ ಚಿಕ್ಕನಹಳ್ಳಿಯಲ್ಲಿರುವ ಚೈತನ್ಯ ಪ್ಯಾರಡೈಸ್ ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ನ 3ನೇ ಫ್ಲೋರ್ನಲ್ಲಿ ಮಂಜುನಾಥ್ ಮತ್ತು ಸರಿತಾ ದಂಪತಿ ವಾಸವಿದ್ದಾರೆ. ಪಕ್ಕದ ಮನೆಯಲ್ಲೇ ನೇಹ ಅನ್ನೋರು ವಾಸವಿದ್ದಾರೆ. ಇಬ್ಬರ ಮನೆ ಬಾಗಿಲುಗಳು ಅಕ್ಕಪಕ್ಕದಲ್ಲೇ ಇವೆ. ನೇಹ ಹೊರಗೆ ಬರಬೇಕು ಅಂದ್ರೆ ಮಂಜುನಾಥ್ ಅವರ ಬಾಗಿಲಿನ ಮುಂದೆ ಬರಬೇಕು. ಆದ್ರೆ ಮನೆ ಮುಂದಿನ ಸಣ್ಣ ಜಾಗದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಡುವ ವಿಷಯಕ್ಕೆ ಕಿರಿಕ್ ನಡೆದಿದೆ. ಬಳಿಕ ಅದು ಗಲಾಟೆ ಹಂತಕ್ಕೆ ತಲುಪಿದೆ. ಇದರಿಂದಾಗಿ ನೇಹ ಪ್ರತಿನಿತ್ಯವೂ ಕಿರುಕುಳ ಕೊಡ್ತಿದ್ದಾಳಂತೆ. ಅವ್ರಿಗೆ ಚಪ್ಪಲಿ, ಶೂಸು, ರ್ಯಾಕ್ಸು ಅವೆಲ್ಲ ನಾವು ಬಾಗಿಲ ಎದುರುಗಡೆ ಇಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಅವರು ಅಷ್ಟಕ್ಕೆ ಇದು ನಮ್ಮದು ಪ್ರಾಪರ್ಟಿ, ನಮಗೂ ರೈಟ್ಸ್ ಇದೆ, ಇದು ಕಾರ್ ಓಪನ್ ಪ್ಯಾಸೇಜು. ಈ ಕ್ವಶನ್ ನಾವು ರೈಸ್ ಮಾಡ್ತಾ ಇರೋದಕ್ಕೆ ಅವರು ಪರ್ಪಸ್ ಆಗಿ ವಿಡಿಯೋಸು ಇದ್ದಾವೆ. ಅವರು ಯಾವ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಹೇಳೋಕ್ಕಾಗ್ತಾ ಇಲ್ಲ. ನೇಹ ಹೋಗಿ ಬರ್ತಾ ಮಂಜುನಾಥ್ ಅವರ ಚಪ್ಪಲಿ ಸ್ಟ್ಯಾಂಡ್ ಬೀಳ್ಸೋದು, ರಂಗೋಲಿ ಅಳಿಸಿ ಹಾಕೋದನ್ನ ಮಾಡ್ತಿದ್ದಾಳೆ. ಸಿಸಿಟಿವಿಯಲ್ಲಿನ ಈ ದೃಶ್ಯ ಕೊಂಡೊಯ್ದು ಬೊಮ್ಮನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟರೂ ಪ್ರಯೋಜನ ಆಗಿಲ್ವಂತೆ. ಬದಲಿಗೆ ಕಳೆದ ಡಿಸೆಂಬರ್ನಲ್ಲಿ ಮಂಜುನಾಥ್ ಮೇಲೆಯೇ ಲೈಂಗಿಕ ದೌರ್ಜನ್ಯ ಆರೋಪದಡಿ ಕೇಸ್ ದಾಖಲಿಸಿದ್ದಾಳೆ. ಇನ್ನು ಗಲಾಟೆ ವಿಷಯವನ್ನ ಪೊಲೀಸರು ಸಿಲ್ಲಿ ಅಂತೇಳಿ ಸುಮ್ಮನಾಗ್ತಿದ್ದಾರಂತೆ. ಆದ್ರೆ ನೇಹ ಕಿರುಕುಳ ತಾಳದೆ ದಂಪತಿ ಕಳೆದ ರಾತ್ರಿ ಪೊಲೀಸ್ ಠಾಣೆ ಎದುರು ಧರಣಿ ಕೂತಿದ್ರು. ಆದ್ರೆ ಇದಕ್ಕೂ ಪೊಲೀಸರು ತಲೆ ಕೆಡಿಸ್ಕೊಳ್ತಿಲ್ವಂತೆ. ಇನ್ನು ನಮ್ಮ ಮನೆ ಬೆಡ್ರೂಮ್, ಬಾತ್ರೂಮ್ ಕಡೆಗೆ ಸಿಸಿಟಿವಿ ಹಾಕಿದ್ದಾರೆಂದು ನೇಹ ಆರೋಪ ಮಾಡಿದ್ದಾಳೆ. 3 फीट का कॉमन पैसेज को ब्लॉक करना शुरू कर दिया. उन्होंने राइट साइड फ्लावर पॉट, लेफ्ट साइड शू स्टैंड, बीच में उन्होंने रंगोली बनाना, कल्चर के नाम पे उन्होंने रंगोली बनाना शुरू कर दिया, जो कि 1.5 फीट की रंगोली, बड़ी रंगोली वो उन्होंने बनानी शुरू कर दी. और सेफ्टी ग्रिल, सेफ्टी डोर उन्होंने ओपन कर दिया. उन्होंने कंप्लीटली हमारा पैसेज ब्लॉक करके रख दिया. ಅಕ್ಕಪಕ್ಕದ ಮನೆಯವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ಬಿಟ್ಟು ಹೀಗೆ ಜಟಾಪಟಿ ಆಡೋದು ಸರಿಯಲ್ಲ ಅಂತ ಪೊಲೀಸರು ಕೂಡ ಇಬ್ಬರನ್ನೂ ಕರೆಸಿ ಬುದ್ಧಿ ಹೇಳಬೇಕಿದೆ. ರಾಜಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.